ನಾನೊಂದ್ 5ನೇ ಕ್ಲಾಸ್ ಇರ್ಬೇಕಾದ್ರೆ ಈ ನಮ್ಮಲ್ಲಿ ಹೊಗೆ ಸೊಪ್ಪುಗೆ ಗೊಬ್ಬರ ಹಾಕೋದಕ್ ಕೆಲ್ಸಕ್ಕೆ ಮಕ್ಳನ್ನೇ ಕರ್ಕೊಂಡು ಹೋಗೋದು, ಯಾಕಂದ್ರೆ ಬಗ್ಗಿ ಈಸಿಯಾಗಿ ಗೊಬ್ಬರ ಹಾಕ್ಬೋದು ಅಂತ. ಕೈ ತೊಳಿಯಕ್ ಹೋಗಿ ಯೂರಿಯಾ ಎಲ್ಲ ಮುಟ್ಟಿರ್ತೀವಲ್ಲ, ಒಂದ್ ಬಾವಿಗೆ, ಕರೆಂಟ್ ಬಾವಿ ಅದು, ಆ ಬಾವಿ ಕೈ ತೊಳಿಯಕ್ ಹೋಗಿ ನಾನ್ ಬಾವಿ ಒಳಗಡೆ ಬಿದ್ಬಿಟ್ಟಿದ್ದೆ. ಆಗ ನನ್ನ ಒಬ್ರು ಉಳಿಸಿದ್ರು. ನನ್ ತಾಯಿ ನಾನ್ 8th ಬಂದಾಗ, 8th 9th ಬಂದಾಗ ಈ ಪ್ರಶ್ನೆನ, ಈ ಜಾತಿ ಪ್ರಶ್ನೆ ಇರಿಸಿದಾಗ ನಾನು ಅದನ್ನ ಅಲ್ಲಿ ಕನೆಕ್ಟ್ ಮಾಡ್ಕೊಂಡೆ. ಎಸ್, ನಮ್ ಜೀವ ಉಳ್ಸೋದಕ್ಕೆ, ನಮಗ್ ವಿದ್ಯೆ ಕೊಡೋದಕ್ಕೆ, ಅಥವಾ ನಮ್ ಹೊಲದಲ್ಲಿ ಬಂದ್ ಕೆಲ್ಸ ಮಾಡೋದಕ್ಕೆ ಜಾತಿ ಧರ್ಮ ಇದ್ಯಾವ್ದು ಮುಖ್ಯ ಆಗಲ್ಲ. ವೆನ್ ಇಟ್ ಕಮ್ಸ್ ಟು ಇನ್ಕ್ಲೂಸಿವಿಟಿ, ಅವ್ರನ್ನ ಒಪ್ಕೊಳ್ಳೋ ವಿಚಾರ ಬಂದಾಗ, ಅವ್ರನ್ನ ಮನೆ ಒಳಗಡೆ ಕರ್ಕೊಳ್ಳೋ ವಿಚಾರ ಬಂದಾಗ, ಅಥವಾ ನಾವ್ ಅವ್ರ ಮನೆಗ್ ಹೋಗೋ ವಿಚಾರ ಬಂದಾಗ, ತಿನ್ನೋ ವಿಚಾರ ಬಂದಾಗ, ನಾವ್ ಯಾಕೆ ಜಾತಿ ಧರ್ಮ ನೋಡ್ತಾ ಇದೀವಿ ಅನ್ನೋ ಪ್ರಶ್ನೆ ನನ್ಗೆ ಅವಾಗ್ಲಿಂದ ಬರೋದಕ್ ಶುರುವಾಯ್ತು. ಅವತ್ತಿನಿಂದ ನಾನು ಯೂಶುವಲಿ ನಮ್ಮ ಭಾಗದಲ್ಲೆಲ್ಲ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಈ ಬ್ಯಾಂಬೂಗಳು ಹಾಕ್ಬಿಟ್ಟು, ಆ ಬಂಬು ಇರುತ್ತಲ್ಲ, ಆ ಬಂಬು ಹಾಕ್ಬಿಟ್ಟು ಅದ್ರ ಮೇಲೆ ತಾಳೆ ಗರಿಗಳನ್ನ ಅಥವಾ ತೆಂಗಿನ ಗರಿಗಳನ್ನ ಹಾಕಿ ಹಸುಗಳನ್ನ ಕಟ್ಟೋದಕ್ಕೆ ಒಂದು ಮಾಡ್ಕೊಂಡಿರ್ತಾರೆ. ಅದ್ರ ಒಳಗಡೆ, ಆ ಬಂಬುಗಳ ಒಳಗಡೆ ಗ್ಲಾಸ್ ಇಟ್ಟಿರೋರು. ಈ ಹೊಗೆ ಸೊಪ್ಪು ಟೈಮಲ್ಲೇ ಜಾಸ್ತಿ ಆಳುಗಳು ಬರೋದು. ಬೇರೆ ಟೈಮ್ ಎಲ್ಲ ಹಿಂಗಾರು ಬೆಳೆ ಮಾಡ್ಬೇಕಾದ್ರೆ, ಅದು ರಾಗಿ ಬೆಳೆಯೋದಾಗಿರ್ಬೋದು ಅಥವಾ ಬೇರೆ ಕಾಳುಗಳು ಬೆಳೆಯೋದಾಗಿರ್ಬೋದು, ತಟ್ನಿ ಅದೆಲ್ಲ ಬೆಳಿಬೇಕಾದ್ರೆ ಮನೆಯವರೇ ಕೆಲಸ ಮಾಡ್ಕೊಂತಾರೆ. ಹೊಗೆ ಸೊಪ್ಪಿನ ಕೆಲ್ಸಕ್ಕೆ ಜಾಸ್ತಿ ಜನ ಆಳುಗಳು ಬೇಕಾಗಿರತ್ತೆ. ಆ ಟೈಮಲ್ಲಿ ಪರ್ಟಿಕ್ಯುಲರ್ ಕಾಸ್ಟ್ ನ ಜನಕ್ಕೆ ದಲಿತರು ಬಂದಾಗ ಆ ಗ್ಲಾಸ್ ಗಳನ್ನ ತೆಗಿಯಕ್ ಹೇಳೋರು. ಆ ಗ್ಲಾಸು ಒಂದಕ್ಕೊಂದು ಅಂಟ್ಕೊಂಡ್ಬಿಟ್ಟು ಆಲ್ಮೋಸ್ಟ್ 7 ತಿಂಗಳಾಗೋಗಿರುತ್ತೆ. ಅದನ್ನ ತೆಗಿಯಕ್ ಪಾಪ ಅವ್ರು ಕಷ್ಟ ಪಟ್ಕೊಂಡು ತೆಗಿಬೇಕಾಗಿತ್ತು. ಆ ಧೂಳ್ ಅಷ್ಟ್ ಹಿಡ್ದಿರ್ತಿತ್ತು ಅಂದ್ರೆ ಅವ್ರ ಮೇಲೆ ಹಿಂಗ್ ನೀರ್ ಬಿಟ್ರೆ ಅದನ್ನ ನೀಟಾಗಿ ತೊಳೆದು ಅದ್ರಲ್ಲಿ ಟೀ ಕುಡಿಯಕ್ಕೆ ಒಂಥರ ಆಡ್ ಅನ್ಸೋ ತರದ್ ಫೀಲಿಂಗ್ ಇರ್ತಿತ್ತು. ತಟ್ಟೆಗಳು ಹಂಗೇನೆ. ನನ್ಗೆ ಅಲ್ಲಿಂದ ಶುರುವಾಗಿ ನಾನು ನನ್ ಮನೆಯಲ್ಲಿ ಮೊದಲನೇ ಇಟ್ಟ ಸ್ಟೆಪ್ ಏನು ಅಂತ ಅಂದ್ರೆ, ಗ್ಲಾಸ್ಗಳು ಹೊರಗಡೆ ಇಡಬಾರ್ದು. ನಾವ್ ತಿಂದಿದ್ದು ತೊಳಿತೀವಿ, ಅವರು ಹಂಗೆ ತಿನ್ನೋದು, ನಾವ್ ಹಾಕೋ ಅನ್ನನೇ ತಿನ್ನೋದು, ಅದನ್ನು ನಾವೇ ತೊಳಿಬೇಕು, ಅದನ್ನು ನಾವೇ ಕ್ಲೀನ್ ಮಾಡ್ಕೊಬೇಕು. ಸೊ ನಾವು ಫಸ್ಟ್ ಈ ಜಾತಿ ತಾರತಮ್ಯನ ಬಿಡ್ಬೇಕು, ಅದ್ ನನ್ ಮನೆಯಿಂದ ಶುರು ಆಗ್ಬೇಕು ಅಂತ. ಐ ಆಮ್ ವೆರಿ ಫಾರ್ಚುನೇಟ್. ನನ್ ತಾಯಿಗೆ ಈ ತರದ್ದೆಲ್ಲ ಪ್ರಜ್ಞೆಗಳು ತುಂಬಾ ಚೆನ್ನಾಗಿದೆ. ಅವ್ರು ತುಂಬಾ ಕಡಿಮೆ ಓದಿರೋದು, 8ನೇ ಕ್ಲಾಸ್ ಓದಿದ್ದಾರೆ. ನನ್ನ ತಂದೆನೂ 8ನೇ ಕ್ಲಾಸ್ ಓದಿರೋದು. ಬಟ್ ಅವ್ರಿಗೆ ಆ ಸೋಶಿಯೋ ಪೊಲಿಟಿಕಲ್ ಸಿನಾರಿಯೋಗಳನ್ನ ಅರ್ಥ ಮಾಡ್ಕೊಳ್ಳೋದಿದೆಯಲ್ಲ, ಅದು ಅವ್ರಿಗೆ ನಾವು ಪುಸ್ತಕ ಓದ್ ತಿಳ್ಕೊಂಡಿರ್ಬೋದು. ಅವ್ರ ಪುಸ್ತಕ ಓದ್ದೆ ಬರೀ ಸಮಾಜನ ಅರ್ಥ ಮಾಡ್ಕೊಂಡು ತಿಳ್ಕೊಂಡಿದ್ದಾರೆ. ಶಿ ಅಗ್ರೀಡ್. ನನ್ನ ತಂದೆ ಕೂಡ ಅಗ್ರಿ ಮಾಡಿದ್ರು. ಅಲ್ಲಿಂದ ನನಗೆ ಈ ಪೊಲಿಟಿಕಲ್ ಸೆನ್ಸಸ್ಗಳು ಯಾಕೆ ತಾರತಮ್ಯ ಆಗತ್ತೆ ಅದನ್ನ ನನ್ನ ಟೀಚರ್ಸ್ ಹತ್ರ ಹೋಗಿ ಕೇಳೋದು. ಯಾಕೆ ತಾರತಮ್ಯ ಮಾಡ್ತಾರೆ, ಯಾಕೆ ಡಿಫ್ರೆನ್ಶಿಯೇಷನ್ಸ್ ಮಾಡ್ತಾರೆ, ಆಗ್ಲೇ ನಿಮಗೆ ಅದು 8th 9th ಅಲ್ಲಿ ಇರ್ಬೇಕಾದ್ರೆ ತುಂಬಾ ಕ್ಯೂರಿಯಾಸಿಟಿ ಇರೋ ಏಜ್ ಅಲ್ವಾ ಅದು. ಆ ಏಜ್ ಇಂದ ನಾನು ತಿಳ್ಕೊಳಕ್ ಶುರು ಮಾಡಿದೆ. ಆಮೇಲೆ ನಾನು PUC ಓದೋದಕ್ಕೆ ಮೈಸೂರಿಗೆ ಬಂದೆ. ನಾನು ಭಾಷಣ ಎಲ್ಲ ಮಾಡ್ತಾ ಇದ್ದೆ, ಚರ್ಚಾ ಸ್ಪರ್ಧೆಗಳಿಗೆ ಹೋಗ್ತಿದ್ದೆ, ಪ್ರಬಂಧ ಬರೀತಿದ್ದೆ. ಆಗೆಲ್ಲ ನಮ್ ಕಾಲೇಜಲ್ಲಿ ಈ ಕ್ಲಬ್ಸ್ ಅಂತ ಇರ್ತಾ ಇತ್ತು, ಗ್ರೀನ್ ಕ್ಲಬ್, ರೆಡ್ ಕ್ಲಬ್ ಎಲ್ಲ. ಆ ಕ್ಲಬ್ಗಳಲ್ಲಿ ಏನಾದ್ರು ಕಾಂಪಿಟೇಷನ್ ಆಗಿ ಪ್ರೈಸ್ ಬಂದ್ರೆ ಅಮೌಂಟ್ ಕೊಡ್ತಾ ಇದ್ರು ಅಥವಾ ವೌಚರ್ಸ್ ಕೊಡ್ತಾ ಇದ್ರು. ಒಂದು ಕಂಪಲ್ಸರಿ ಆ ದುಡ್ಡಲ್ಲಿ ಪುಸ್ತಕನೇ ಖರೀದಿ ಮಾಡ್ಬೇಕು. ಮೈಸೂರಲ್ಲಿ 2 ಬುಕ್ ಸ್ಟೋರ್ ಫೇಮಸ್, ಒಂದು ನವಕರ್ನಾಟಕ, ಇನ್ನೊಂದು ಸಪ್ನಾ ಬುಕ್ ಹೌಸ್ ಹೋಗ್ಬೇಕು ಅಂತ ಅಂದ್ರೆ ಮೋರ್ ಪಕ್ಕ ಇರೋ ಸಪ್ನಾ ಬುಕ್ ಹೌಸ್ಗೆ ನಾವು ಸಿಟಿ ಬಸ್ ಸ್ಟ್ಯಾಂಡ್ ಹೋಗ್ಬೇಕು, ಬಲ್ಲಾಳ್ ಸರ್ಕಲ್ ಇಂದ. ಅಲ್ಲಿಂದ ಒಂದು ಬಸ್ ಹಿಡ್ಕೊಂಡು ಹೋಗಿ ಅಲ್ಲಿ ಸಿಟಿ ಬಸ್ ಸ್ಟ್ಯಾಂಡ್ ಅಲ್ಲಿ ಇಳಿದು ಮತ್ತೆ ನಡ್ಕೊಂಡು ಹೋಗಿ ತಗೊಂಡ್ ಬರ್ಬೇಕು. ನವಕರ್ನಾಟಕ ಹಾಗಿರ್ಲಿಲ್ಲ. ನಾನು ಪ್ರತಿ ಶನಿವಾರ ಊರಿಗೆ ಬರ್ಬೇಕಾದ್ರೆ ಬಲ್ಲಾಳ್ ಸರ್ಕಲ್ ಇಂದ ರಾಮಸ್ವಾಮಿ ಸರ್ಕಲ್ ತನಕ ನಡ್ಕೊಂಡ್ ಬರೋದು. ರಾಮಸ್ವಾಮಿ ಸರ್ಕಲ್ ಅಲ್ಲಿ ನವಕರ್ನಾಟಕ ಬುಕ್ ಸ್ಟೋರ್ಗೆ ಹೋಗೋದು, ದುಡ್ಡು ಕೊಡೋದು, ನಂಗೆ ಯಾವ್ದಾದ್ರು ಒಂದ್ ಒಳ್ಳೆ ಪುಸ್ತಕ ಕೊಡಿ ಅಂತ. ನವಕರ್ನಾಟಕ ಕಮ್ಯುನಿಸ್ಟ್ ಚಳುವಳಿಗೆ ಸಂಬಂಧಪಟ್ಟಂತಹ CPI ಪಾರ್ಟಿಯ ರೆಪ್ರೆಸೆಂಟ್ ಮಾಡ್ತಾ ಇದ್ದಂತಹ ಒಂದು ಪುಸ್ತಕ ಮಳಿಗೆ ಅದು ನವಕರ್ನಾಟಕ. ಆಗೋದೆಲ್ಲ ಗೊತ್ತಿರ್ಲಿಲ್ಲ. ಈಗ ರಾಜಕೀಯ ಚಳುವಳಿ ಅಂತೆಲ್ಲ ಬಂದ್ಮೇಲೆ CPI ಇದು ಬುಕ್ ಸ್ಟೋರ್ ಅಂತ ಗೊತ್ತಾಗಿದ್ದು. ಅಲ್ಲಿ ತಗೊಂಡೋಗಿ ಕೊಟ್ಟಾಗ ಅವ್ರು ಇದೇ ತರದ್ ಯಾವ್ದಾದ್ರು ಪುಸ್ತಕ ಕೊಡೋರು. ತುಂಬಾ ಇನ್ಸ್ಪೈರಿಂಗ್ ಆಗಿರುವಂತಹ ಮಹಿಳೆಯರ ಪುಸ್ತಕಗಳು, ಮತ್ತೆ ಈ ತಾರತಮ್ಯಗಳನ್ನ ಹೊಡೆದೋಡ್ಸೋದಕ್ಕೆ ವಿದ್ಯಾರ್ಥಿಗಳಾಗಿರುವಂತಹ ನಾವು ಏನನ್ನ ಓದ್ಬೇಕು, ಮತ್ತೆ ಕಮ್ಯುನಿಸ್ಟ್ ಚಳವಳಿಗೆ ಸಂಬಂಧಪಟ್ಟಿದ್ದು, ದಲಿತ ಚಳವಳಿಗೆ ಸಂಬಂಧಪಟ್ಟಿದ್ದು, ಮತ್ತೆ ಮುಸಲ್ಮಾನರ ಹೋರಾಟಗಳಿಗೆ ಸಂಬಂಧಪಟ್ಟಿದ್ದು, ಈ ತರದೆಲ್ಲ ಪುಸ್ತಕಗಳನ್ನ ಕೊಡೋರು. ಥಮಸ್ ಆಗಿರ್ಲಿ ಅಥವಾ ನಂಗೆ ಚೆನ್ನಾಗಿ ನೆನಪಿದೆ ಟ್ರೈನ್ ಟು ಪಾಕಿಸ್ತಾನ್ ಆಗಿರ್ಲಿ, ಆ ಪುಸ್ತಕಗಳನ್ನೆಲ್ಲ, ಮತ್ತೆ ಕಮ್ಯುನಿಸ್ಟ್ ಚೆಗುವೇರನ ಪುಸ್ತಕ ಆಗಿರ್ಲಿ, ಪುಟ್ ಪುಸ್ತಕಗಳೆಲ್ಲ ಇರ್ತಾ ಇತ್ತು. ಅವೆಲ್ಲನೂ ಅವ್ರು ಕೊಡ್ತಾ ಇದ್ರು ನಂಗೆ. ಸೊ ಹಾಗೆ ನನ್ನ ಅರಿವಿನ ಪಯಣ ಶುರುವಾಯ್ತು ಪುಸ್ತಕಗಳಿಂದ. ನಾನೇನು ಪೊಲಿಟಿಕಲಿ
ಪಾಲಿಟಿಕ್ಸ್ ಬರ್ಬೇಕು ಅಥವಾ ಸಕ್ರಿಯ ರಾಜಕಾರಣ ಮಾಡ್ಬೇಕು ಇವೆಲ್ಲ ನಂಗೆ ಏನ್ ಇರ್ಲಿಲ್ಲ. NRC-CAA ಮೂವ್ಮೆಂಟ್ ನಾನು ಅದಾದ್ಮೇಲೆ ಬೆಂಗಳೂರಿಗೆ ಬಂದೆ. ಒಂದ್ ಅಂಗನವಾಡಿ ಹೋರಾಟದಲ್ಲಿ ನಂಗೆ ನವೀನ್ ಸುರಿಂಜೆ ಅವರು, ದಿನೇಶ್ ಅಮೀನ್ ಮಠ್ ಅವರು, ಗೌರಿ ಲಂಕೇಶ್ ಅವರು ಇಂತಹ ಜನಗಳ ಪರಿಚಯ ಆಯ್ತು. ಅವ್ರಗಳ ಜೊತೆ ಒಂದ್ ಒಡನಾಟ ಬೆಳೀತು. ಈ ಒಡನಾಟ NRC-CAA ಅನ್ನುವಂಥ ಕರಾಳ ಕಾಯ್ದೆಗಳನ್ನ ಬಿಜೆಪಿ ತಂದಾಗ ಅದಕ್ಕೆ ಪ್ರತಿರೋಧವನ್ನ ನಾವು ಒಡ್ಡಲೇಬೇಕು ಅನ್ನುವಂಥ ಒಂದು ದೊಡ್ಡ ಮೂವ್ಮೆಂಟ್ ಬಿಲ್ಡ್ ಆಯ್ತು. ಇವತ್ತಿಗೆ ಇಡೀ ಸ್ವತಂತ್ರ ಭಾರತ ನಂತರದ ನೀವು ಹಿಸ್ಟ್ರಿಯನ್ನ ತೆಗೆದು ನೋಡಿದ್ರೆ ಅತಿ ಹೆಚ್ಚು ಮುಸ್ಲಿಂ ಮಹಿಳೆಯರು ಸಕ್ರಿಯವಾಗಿ ಭಾಗವಹಿಸಿದ ಚಳುವಳಿ ಯಾವುದು ಅಂತ ಹೇಳಿದ್ರೆ ಸ್ವತಂತ್ರ ಸಂಗ್ರಾಮವನ್ನ ಹೊರತುಪಡಿಸಿ ಅದು NRC-CAA ಕರಾಳ ಕಾಯ್ದೆಗಳನ್ನ ವಿರೋಧಿಸಿ ಬಿಜೆಪಿ ವಿರುದ್ಧ ನಡೆದಂತಹ ಪ್ರತಿಭಟನೆಗಳು, ಚಳುವಳಿ. ಆ ಚಳುವಳಿಯ ಭಾಗವಾಗಿ ನಾನು ನನ್ಗೇನ್ ಗೊತ್ತಿತ್ತು ಅದನ್ನ ನಾನು ಮಾತಾಡೋದಕ್ ಶುರು ಮಾಡಿದೆ, ಮಾಧ್ಯಮಗಳ ಎದುರಿಗೆ ಭಾಷಣಗಳಲ್ಲಿ ಹೇಳೋದಕ್ ಶುರು ಮಾಡಿದೆ. ಆ ಮೂಲಕ ಡೈರೆಕ್ಟ್ಲಿಯೋ ಇಂಡೈರೆಕ್ಟ್ಲಿ ಪಾಲಿಟಿಕ್ಸ್ ಎಂಟರ್ ಆದೆ. ಕಾಕತಾಳೀಯ ಅನ್ನೋ ಹಾಗೆ ಅವತ್ತಿಗೆ ನನ್ನ ಕುಟುಂಬ JDS ನಲ್ಲಿ ತುಂಬಾ ಸಕ್ರಿಯವಾಗಿದ್ದಂತಹ ಕುಟುಂಬ. ಪಿರಿಯಾಪಟ್ಟಣದಲ್ಲಿ ಮುಸಲ್ಮಾನರ ಫ್ಯಾಮಿಲಿ ಯಾರು ತುಂಬಾ ಆಕ್ಟಿವ್ ಇದ್ದಾರೆ ಅಂತ ಅಂದ್ರೆ ಅದು ನಮ್ಮ ಕುಟುಂಬದ ಹೆಸರು ಕೂಡ ಇತ್ತು. ಸೊ ಹಂಗಾಗಿ ನಾನು ಅನಿವಾರ್ಯವಾಗಿ JDS ಹೋಗ್ಲೇಬೇಕಾಯ್ತು. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.